ಕಲಬುರಗಿ ನಗರದ ಖಾಜಾ ಬಂದಾ ನವಾಜ್ ದರ್ಗಾದಲ್ಲಿ ಕಾಂಗ್ರೆಸ್ ಮುಖಂಡರಾದ ಲಚ್ಚಪ್ಪ ಜಮಾದಾರ್ ಅವರಿಂದ ವಿಶೇಷ ಪೂಜೆ, ತೆಂಗಿನಕಾಯಿ ಒಡೆದು ಹಣ್ಣು ಹಂಪಲು ವಿತರಿಸಿ ಶಾಸಕರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆಜಿಯವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕೆಂದು ಪ್ರಾರ್ಥನೆ ಮಾಡಿದರು. ಕಾಂಗ್ರೆಸ್ ಮುಖಂಡರಾದ ಭೀಮಶೇಖಣ್ಣ, ಮಲ್ಲಿಕಾರ್ಜುನ ವಾಲ್ಕರ್, ಅಂಬಾರಾಯ್ ಜವಳಗಿ, ರಾಣು ಮುದ್ದನ್ಕರ್ ಹಾಗೂ ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ವರಿಷ್ಠರ ಒಂದು ನಿರ್ಧಾರದ ಮೇರೆಗೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುವಂಥ ಈ ಒಂದು ಸನ್ನಿವೇಶದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಬಡವರಿಗೋಸ್ಕರ, ಈ ರಾಜ್ಯದಲ್ಲಿರುವಂಥ ಯುವ ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಈ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರುವ ಸಲುವಾಗಿ ಇವತ್ತು ಸನ್ಮಾನ್ಯ ಕಲಬುರಗಿಯ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕ ಖರ್ಗೆಯವರು ಇಡೀ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರಾದ್ಯಂತ ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು, ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಇವತ್ತು ಏನು ಇಲ್ಲಿ ರಾಜ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಬಡವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಇವತ್ತು ಅನೇಕ ಯೋಜನೆಗಳನ್ನು ಕೊಡುವ ಮೂಲಕ ಇವತ್ತು ಅವರ ಎಲ್ಲರ ಪರವಾಗಿ, ಈ ದೇಶದಲ್ಲಿರುವಂಥ ಬಡವರ ಪರವಾಗಿ, ಈ ರಾಜ್ಯದಲ್ಲಿರುವಂಥ ಎಲ್ಲ ಜನಾಂಗದ ಪರವಾಗಿ ಒಂದು ಗಟ್ಟಿಯಾದಂಥ ಒಂದು ಹೋರಾಟ ಇವತ್ತು ಇಡೀ ಅವರ ಜೀವನ ಪರ್ಯಂತ ಇವತ್ತು ಎಂತಹ ಒಂದು ಸವಾಲುಗಳೆಂದರೆ ಇವತ್ತು PSI ಹಗರಣ ಇರ್ಬೋದು, ಈ ರಾಜ್ಯ ಅಷ್ಟೇ ಅಲ್ಲದೆ ದೇಶ ವ್ಯಾಪ್ತಿಯಲ್ಲಿ ರಾಜ್ಯದಲ್ಲಿ ಇದಾಗಿರುವಂಥ ಹಗರಣ ಇರ್ಬೋದು. ಪ್ರಿಯಾಂಕ್ ಖರ್ಗೆಯವರು ಕಳೆದ BJP ಸರ್ಕಾರದಲ್ಲಿ ಆದಂಥ ಹಗರಣವನ್ನು ಬಯಲಿಗೆಳೆದು ಇವತ್ತು ಒಂದು ಬೀಟ್ ಕಾಯಿನ್ ಅಂತ ಹಗರಣ ಇರ್ಬೋದು, ಇವತ್ತು ಭೋವಿ ನಿಗಮದ ಒಂದು ಹಗರಣ ಇರ್ಬೋದು, ಇವತ್ತು ರಾಜ್ಯದಲ್ಲಿ ಇರುವಂಥ ಅನೇಕ ಹಗರಣಗಳನ್ನು ನಡೆದಾಗ ಇವತ್ತು ಗಟ್ಟಿತನದಿಂದ ಎಲ್ಲರಿಗೆ ನ್ಯಾಯ ಕೊಡಿಸಲಿಕ್ಕೆ ಪ್ರಿಯಾಂಕ್ ಖರ್ಗೆಯವರು ಭಾಳ ಒಂದು ತಮ್ಮ ಜೀವನವನ್ನೇ ಒತ್ತಿ ಇಟ್ಟು ಕೆಲಸ ಮಾಡುವಂಥ ನಾಯಕರಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಉಸ್ತುವಾರಿ ಸಚಿವರಾಗಿ, ಇವತ್ತು RDPR ಮಂತ್ರಿಯಾಗಿ, ಇವತ್ತು ಅಷ್ಟೇ ಅಲ್ಲದೇ IT-BT ಸಚಿವರು, ಇವತ್ತು ಇಡೀ ವಿಶ್ವದಲ್ಲಿ IT-BTಯನ್ನು ಇವತ್ತು ಕರ್ನಾಟಕಕ್ಕೆ ಒಂದು ದೊಡ್ಡ ಪರಿಚಯವನ್ನು ಮಾಡಿಕೊಟ್ಟು ದೊಡ್ಡ ಬದಲಾವಣೆ ಇವತ್ತು ಸುಮ್ಮೆಟ್ ಅಂತ ಏನು ಸಾಕಷ್ಟು ಇಲ್ಲಿ ಬದಲಾವಣೆಯನ್ನು ಮಾಡಿದಂಥ ನಾಯಕರು ಇವತ್ತು ಅಂಥ ಒಂದು ಪ್ರಿಯಾಂಕ್ ಖರ್ಗೆಜಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಇವತ್ತು ಈ ರಾಜ್ಯ ಇವತ್ತು ಅನೇಕ ಬದಲಾವಣೆಗಳನ್ನು ಕಾಣ್ತದೆ. ಈ ದೇಶದಲ್ಲಿರುವಂಥ ಬಡವರಿಗೆ ನ್ಯಾಯ ಸಿಗ್ತದೆ, ಈ ದೇಶದಲ್ಲಿರುವಂಥ ಅನ್ಯಾಯಕ್ಕೊಳಗಾದವರಿಗೆ ಇವತ್ತು ನಿಜವಾಗಲೂ ಕೂಡ ನ್ಯಾಯ ಸಿಗ್ತದೆ. ಅಂಥ ಸಮರ್ಥನೆ ಇವತ್ತು ಪ್ರಿಯಾಂಕ್ ಖರ್ಗೆಜಿಯವ್ರ ಬಳಿ ಇದೆ. ಇವತ್ತು ಭಾಳಷ್ಟು ಜನ ರಾಜ್ಯದಲ್ಲಿ ಯಾರ್ಯಾರು ತಮ್ಮ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಏನು ಕಲಬುರಗಿಯ ಒಂದು ಪ್ರಸಿದ್ಧ ದೇವಸ್ಥಾನ ಇವತ್ತು ಖಾಜಾ ಬಂದಾ ನವಾಜ್ ದೇವಸ್ಥಾನ ಅಂದರೆ ಇಡೀ ದೇಶದಲ್ಲಿ ಒಂದು ಪ್ರಸಿದ್ಧಿ ಹೊಂದಿರುವಂಥ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ನಾವೆಲ್ಲರೂ ಬಂದು ಇವತ್ತು ಪೂಜೆಯನ್ನು ಸಲ್ಲಿಸಿ ನಮ್ಮೆಲ್ಲರ ಒಂದು ಪ್ರಾರ್ಥನೆಯನ್ನು ದೇವರಲ್ಲಿ ನಾವು ಮಾಡಿದ್ದೇವೆ. ಅದೇ ರೀತಿ ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರು ಈ ನಾಡಿನ ಮುಖ್ಯಮಂತ್ರಿ ಆಗಬೇಕಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ನಾವು ಅಷ್ಟೇ ಅಲ್ಲದೆ ಇವತ್ತು ಈ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಇವತ್ತು ಸೋನಿಯಾ ಗಾಂಧಿಯವರು ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ಇವತ್ತು ವೇಣುಗೋಪಾಲ್ ಅವರು ಇರ್ಬೋದು, ಇವತ್ತು ಈ ರಾಜ್ಯದ AICC ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಇವತ್ತು ಪಕ್ಷಗೋಸ್ಕರ ಅವ್ರು ಯಾವತ್ತೂ ಕೂಡ ತಮ್ಮ ಕುಟುಂಬದ ಕಡೆ ಹಿಂತಿರುಗಿ ನೋಡಿದವರಲ್ಲ. ಆದರೂ ಕೂಡ ಕುಟುಂಬ ಅಂತ ಗಣನೆಗೆ ತೆಗೆದುಕೊಳ್ಳಲಾರ್ದೇ ಈ ದೇಶದಲ್ಲಿರುವಂಥ ಎಲ್ಲರಿಗೆ ಅನುಕೂಲ ಆಗಬೇಕು, ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ನ್ಯಾಯ ಸಿಗಬೇಕು, ಒಂದು ಸುಸಜ್ಜಿತವಾದ ಆಡಳಿತ ಈ ರಾಜ್ಯದಲ್ಲಿ ನಡಿಬೇಕಂದ್ರೆ ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರು ಮುಖ್ಯಮಂತ್ರಿ ಆಗಬೇಕಂತ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲರ ಬೇಡಿಕೆ ಏನಿದೆ ಅಂದರೆ ಇವತ್ತು ಈ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆಜಿಯವರನ್ನು ಮುಖ್ಯಮಂತ್ರಿಯಾಗಿ ನೋಡಲಿಕ್ಕೆ ನಾವೆಲ್ಲರೂ ಬಯಸಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.